ಸಿಎಂ ಆದ್ರೆ ಫಸ್ಟ್ ಒಂದು ಚೇಂಜ್ ಮಾಡ್ತೀರಾ ಅಂದ್ರೆ ಯಾವ ವಿಚಾರ ಬಗ್ಗೆ ಇಟ್ಕೊಂಡು ಚೇಂಜ್ ಮಾಡ್ತೀರಾ, ಯಾವ ಚೇಂಜ್ ಮಾಡ್ತೀರಾ ಸರ್? ಮೊದಲನೇದಾಗಿ ಸರ್, ಇಷ್ಟೆಲ್ಲ ಟ್ಯಾಕ್ಸ್ ಸರ್, ಜನ ಓಟ್ ಹಾಕಿದ್ರೆ ಸರ್ 2 ಸರ್ಕಾರ ಆಗುತ್ತೆ ಸರ್. ಜನ ಟ್ಯಾಕ್ಸ್ ಕಟ್ಟೋದನ್ನ ಸರ್ಕಾರ ನಡೀತಾ ಇದೆ, ಆದರೆ ಜನರಿಗೆ ಯಾವುದೇ ಸೇವೆ ಸಿಗ್ತಾ ಇಲ್ಲ. ಜನರಿಗೆ ಕಾಲ್ ಮಾಡ್ಬೇಕಾದ್ರೆ ಎಲ್ಲಿ ಮಾಡಬೇಕು ಸರ್? ಪೊಲೀಸ್ ಮಾತ್ರ 100 ಇಟ್ಟಿದ್ದಾರೆ, ಬರ್ತಾರೋ ಎಲ್ಲ ಗೊತ್ತಿಲ್ಲ ಸರ್. ಜನರ ಯಾವುದೇ ವ್ಯವಸ್ಥೆ ಮನೆ ಬಾಗಿಲು ತಲುಪ್ತಾ ಇಲ್ಲ ಸರ್. ಸರ್, ಆ 24 ಗಂಟೆ ಟ್ಯಾಕ್ಸ್ ಕಟ್ಟುವಂಥ ದೇಶದ ನಾಗರಿಕನಿಗೆ ಅಥವಾ ನಮ್ಮ ರಾಜ್ಯದ ನಾಗರಿಕರಿಗೆ ಸರ್ ಸೇವೆಗಳು ಮನೆಗೆ ಹೋಗ್ಬೇಕು ಸರ್. ಅವ್ರು ಸರ್ಕಾರಿ ಆಫೀಸಿಗೆ ಬರಬಾರ್ದು ಸರ್. ಅವ್ರು ಸೇವೆ ಬೇಕು ಅನ್ನೋ ಫೋನ್ ಮಾಡಿದ್ರೆ ಸರ್, ಸರ್ಕಾರಿ ಕಾಲ್ ಸೆಂಟರ್ ಯಾಕೆ ಸರ್ ಮಾಡ್ಬಾರ್ದು? ವೈ ನಾಟ್ ಎ ಕಾಲ್ ಸೆಂಟರ್ ಆಫ್ ಕರ್ನಾಟಕ ಸರ್ಕಾರ ಕಾಲ್ ಸೆಂಟರ್ ಯಾಕೆ ಸರ್ ಮಾಡಬಾರ್ದು? DL ಬೇಕಾ? ಕಾಲ್ ಮಾಡು, DL ಮನೆಗೆ ಬರು. ಡೆತ್ ಸರ್ಟಿಫಿಕೇಟ್ ಬೇಕಾ? ಮನೆಗೆ ಬಾ, 35 ರೂಪಾಯಿ ಫೀಸ್ ತಗೋ, ಡೆತ್ ಸರ್ಟಿಫಿಕೇಟ್ ಕೊಡು. ಮನೇಲಿ ಮಗು ಹುಟ್ಟಿದ್ಯಾ, ಹಾಸ್ಪಿಟಲ್ ಮಗು ಹುಟ್ಟಿದ್ಯಾ, ತಗೋ 10 ರೂಪಾಯಿ, ಮನೆಗೆ ಬಂದು ಬಸ್ ಸರ್ಟಿಫಿಕೇಟ್ ಕೊಡು, ಡೀಟೇಲ್ಸ್ ತಗೊಂಡು. ನಿನಗೆ ಪ್ಲ್ಯಾನ್ ಬೇಕಾ? ಮನೆಗೆ ಫೋನ್ ಮಾಡು, ಮನೆಗೆ ಬಂದು ಕಾಲ್ ಸೆಂಟ್ರಿಗೆ ಫೋನ್ ಮಾಡೋಕ್ಕೆ ಸರ್ಕಾರಿ ಖಾತೆ, ಮನೆಗೆ ಬರಲಿ, ಡಾಕ್ಯುಮೆಂಟ್ಸ್ ಕೊಡಲಿ, ಫೀಸ್ ಏನು ಬೇಕಾ 250 ರೂಪಾಯಿ ಕಟ್ಟಲಿ ಸರ್. ಯಾಕೆ ಮಾಡಬಾರ್ದು ಸರ್? ಈಗ ರೆವಿನ್ಯೂ ಇರೋದೇ ಅದನ್ನ ಹೇಳ್ತಿದ್ರಿ. ಈಗ ಆ ಥರ ಕಾಲ್ ಸೆಂಟರ್ ತೆಗೆದ್ಬಿಟ್ಟು ಈ ಥರ ಸೇವೆಗಳು ಕೊಟ್ರೆ ಸರ್ಕಾರ ನಡೆಸಕ್ ಆಗಲ್ಲ. ಅದು ರಾಜಕಾರಣಿಗಳು ಕೋಟಿ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಗೆದ್ದಿರ್ತಾರೆ. ಸರ್ ಸರ್, ನಾನು ಅವ್ರನ್ನ ತೊಲಗಿಸಕ್ಕೆ ಇದನ್ನ ಮಾಡಬೇಕು ಅಂತ ಹೇಳ್ತೀವಿ ಸರ್. ಅವ್ರನ್ನ ತೊಲಗಬೇಕಲ್ಲ ಸರ್. ಭ್ರಷ್ಟಾಚಾರ ಮುಕ್ತ ಮಾಡಬೇಕು ಸರ್. ಭ್ರಷ್ಟಾಚಾರ ಮುಕ್ತ ಅನ್ನೋದಕ್ಕಿಂತ ಭ್ರಷ್ಟಾಚಾರ ಕಡಿಮೆ ಮಾಡಬೇಕಾಗಿದೆ ಸರ್. ಕಡಿಮೆ ಮಾಡಬೇಕು ಸರ್. ನಾನೊಬ್ಬನೇ ಅಂತ ಹೇಳಿಲ್ಲ ಸರ್. ನಾನೊಬ್ಬನೇ ಅಂತ ಹೇಳಿಲ್ಲ ಸರ್. ಅದಕ್ಕೆ ಒಂದು ಸೈನ್ಯ ಕಟ್ತಾ ಇದ್ದೀವಿ ಸರ್. ನಾವು ಕರ್ನಾಟಕದಾದ್ಯಂತ ಸೈನ್ಯ ಕಟ್ತಾ ಇದ್ದೀವಿ ಸರ್. ನಾವು ಯಾರು ಕೂಡ ಓಡೋಗಂತ ರಾಜಕಾರಣಿಗಳಲ್ಲ ಸರ್. ನಾವೆಲ್ಲ ಇಲ್ಲೇ ಇದ್ದು ತೊಡೆ ತಟ್ಟಂಥವ್ರು. ನಾವು ಒಳ್ಳೆ ಮಾತ್ರ ತೊಡೆ ತರ್ತೀವಿ ಸರ್. ನಾವು ಸುಳ್ಳು ಹೇಳಲ್ಲ ಸರ್. ನಾವು ಬೆಂಗಳೂರಿನ ಕೆರೆಗಳನ್ನು ರಿಓಪನ್ ಮಾಡಿಸ್ತೀವಿ ಸರ್. ವಿ ವಿಲ್ ರಿಓಪನ್ ಆಲ್ ದ ಲೇಕ್ಸ್ ವಿಚ್ ಹ್ಯಾಸ್ ಬಿನ್ ಸೋಲ್ಡ್. ಈ ಬೆಂಗಳೂರಲ್ಲಿ 30 ವರ್ಷದಲ್ಲಿ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಮುಚ್ಚಿ ಮಾರಾಟ ಮಾಡಿರೋ ಕೆರೆಗಳನ್ನ ಓಪನ್ ಮಾಡಿಸ್ತೀವಿ ಸರ್. ನಾವು ಮೇಕೆದಾಟು ಕೇಳಲ್ಲ ಸರ್. ಮೇಕೆದಾಟು ಯಾಕೆ ಸರ್ ಬೇಕು ನಮಗೆ? ನಮ್ಮದೇ ಕೆರೆ ಇದೆ. ಅದನ್ನೇ ಹೇಳ್ತಾರಲ್ಲ, ಮನೇಲಿರೋ ಬಾಂಬ್ ಮುಚ್ಚಿ ಪಕ್ಕದ ಮನೆ ಏನೋ ಕುಡಿಗೆ ನೀರಿಗೆ ಬಾಯಿ ಬರುತ್ತಂತೆ, ಆ ಮಟ್ಟಕ್ಕಿದೆ ಸರ್. ಇವತ್ತು ರಿಯಲ್ ಎಸ್ಟೇಟ್ ಸರ್. ಇದು ಗ್ರೇಟರ್ ಬ್ಯಾಂಗ್ಳೂರ್ ಇಸ್ ಎ ರಿಯಲ್ ಎಸ್ಟೇಟ್. ಬೆಂಗಳೂರು ಆಡಿಟ್ ಆಗಿಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ಆಡಿಟ್ ಆಗಿಲ್ಲ, ಬ್ರಿಡ್ಜ್ಗಳು ಆಡಿಟ್ ಆಗಿಲ್ಲ. ಜನರಿಗೆ 1500 ಮಿಲಿಯನ್ ಲೀಟರ್ಸ್ ನೀರು ಬರ್ತದೆ ಪ್ರತಿದಿನ ಸರ್. ಸಾಕಾಗುತ್ತಲ್ಲ, ಆಡಿಟ್ ಇಲ್ಲ. ಅದನ್ನೆಲ್ಲ 1500 ಲೀಟ್ರು BWCSBಗೆ 1500 ಮಿಲಿಯನ್ ಲೀಟರ್ಸು ನೀರು ಬಂದರೆ 500 ಮಿಲಿಯನ್ ಲೀಟರ್ಸ್ ಲೀಕೇಜ್ ಅಂತ ತೋರಿಸ್ತಾರೆ ಸರ್. ಅದೆಲ್ಲ ಬಿಲ್ಡರ್ಗಳು ಹೋಗ್ತಾ ಇದೆ ಸರ್. ಇದೆಲ್ಲ ಭ್ರಷ್ಟಾಚಾರ. ಅದು ಜನರು ಟ್ಯಾಂಕರ್ BWC ಕ್ಯಾಂಟರಿಂದ ಮಧ್ಯಾಹ್ನ ಹೊತ್ತು ಬಿಸಿಲಿಗೆ ನಿಂತ್ಕೊಂತಾರೆ ಸರ್. ಅದೇ ಬೆಂಗಳೂರಲ್ಲಿ ತಲೆ ಎತ್ತಾರೋ ಅಂತ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಗಳಿಗೆ ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ ಸರ್. ನೀರು ಇಲ್ಲಿಂದ ಬರ್ತಾ ಇದೆ ಸರ್. ದೇರ್ ಇಸ್ ಎ ಲಾ ದಟ್ ಟ್ರೀಟೆಡ್ ವಾಟರ್ ಯೂಸ್ ಮಾಡಬೇಕು ಅಂತ. ಒಬ್ಬ ಬಿಲ್ಡರ್ ಕೂಡ ಟ್ರೀಟೆಡ್ ವಾಟರ್ ಯೂಸ್ ಮಾಡ್ತಾ ಇಲ್ಲ. ಒಂದು ಟ್ರೀಟೆಡ್ ಟ್ಯಾಂಕರು ಕಾಣಿಸ್ತಲ್ಲ ನಮ್ಮ ಬೆಂಗಳೂರಲ್ಲಿ. ಆದರೆ ಮಂಡ್ಯದ ರೈತರುಗಳಿಗೆ, ಮೈಸೂರು ರೈತರುಗಳಿಗೆ ಮೋಸ ಮಾಡಿ ಕಾವೇರಿ 5th ಸ್ಟೇಜ್ ಅಂತ ತಗೊಂಬಂದು ಜನಗಳು ಕೊಡ್ತೀನಿ ಅಂತೇಳಿ ಬಿಲ್ಡರ್ಗಳಿಗೆ ಮಾರ್ಕೊಂತಾರ ಅಂತ ಹೊಲಸು ರಾಜಕಾರಣಿಗಳಿಗೆ ಸರ್ ಯಾವತ್ತಾದ್ರೂ ಒಂದು ಬೀದಿನಲ್ಲಿ ಜನಗಳು ಲೆಕ್ಕಾಚಾರ ಕೇಳೋದು ಸಮಯ ದೂರ ಇಲ್ಲ ಸರ್. ಕುಡಿಯೋಕ್ಕೆ ನೀರಿಲ್ಲ ಸರ್. ಬೆಂಗಳೂರು ತುಂಬ ಕಸ, 7000 ಟನ್ ಕಸ ಸರ್. ತಗೊಂಡೋಗಿ ದೊಡ್ಡಬಳ್ಳಾಪುರ, ಆನೇಕಲ್ಲು, ನೆಲಮಂಗಲ ಅಲ್ಲಿ ಬಿಸಾಕಿ ಅವ್ರುಗಳು ರೋಗ ತಗೊಂಬಂದು ಆ ಗಲೀಜು ಮೇಲೆ ಸರ್ ಕಸ ಅಂದ್ರೆ ಏನು ಅನ್ಕೊಂಡಿದ್ದಾರೆ? ಹಾಸ್ಪಿಟಲ್ ವೇಸ್ಟು, ಹ್ಯೂಮನ್ ವೇಸ್ಟು, ಅನಿಮಲ್ ವೇಸ್ಟು, ಆರ್ಗ್ಯಾನಿಕ್ ವೇಸ್ಟು, ಕೆಮಿಕಲ್ ವೇಸ್ಟು, ಪಿಣ್ಯದ ಕೆಮಿಕಲ್ ವೇಸ್ಟ್ ಎಲ್ಲ ಭೂಮಿಗೆ ಹೋಗ್ತಾ ಇದೆ ಸರ್. ಕುಡಿತಾರೋ ನೀರು ವಿಷ, ಸೇವಿಸ್ತಾರ ಗಾಳಿ ವಿಷ, ತಿಂತಾರೋ ಊಟ ವಿಷ ಸರ್. ಎಲ್ಲಿ ಸರ್ ಬದುಕ್ತೀವಿ ನಾವೆಲ್ಲಿ ಹೋಗೋಣ ಸರ್? ಪ್ರೈವೇಟ್ ಚಾಪರಲ್ಲಿ DK ಶಿವಕುಮಾರ್ ಮನ್ಸು ಮಾಡಿದ್ರೆ 1400 ಕೋಟಿ ಡಿಕ್ಲೇರ್ ಮಾಡೋರೆ ಎಲ್ಲಿ ಬೇಕಾದ್ರೆ ಮನೆ ಮಾಡ್ಕೊಂತಾರೆ. ಬೆಳಗಾಮಲ್ಲಿ ಮನೆ ಮಾಡ್ಕೊಂತಾರೆ ಬೇಕಂದ್ರೆ ಸದಾಶಿವನಗರ ಬಿಟ್ಟು. ನಾವೆಲ್ಲ ಸರ್ ಹೋಗೋಣ? ಸಾಮಾನ್ಯ ಜನ ಎಲ್ಲಿ ಸರ್ ಒಂದು ಗುಡ್ಸಲು ಮಾಡ್ಕೊಳಕ್ಕಾಗಲ್ಲ ಸರ್ ನಾವು ಸರ್. ಇಷ್ಟು ಸಮಸ್ಯೆ ಇದೆ ಸರ್. ಬೆಂಗಳೂರು ಪಾಪ್ಯುಲೇಷನ್ ಇಸ್ 1.4 crores ಸರ್. ವೆಹಿಕಲ್ ಪಾಪ್ಯುಲೇಷನ್ 1.2 crores. BDA ಪ್ಲಾನು, ರಿವೈಸ್ ಮಾಸ್ಟರ್ ಪ್ಲಾನು 2015ರಲ್ಲಿ ನಿಂತೋಗಿದೆ. ರಿವೈಸ್ ಮಾಸ್ಟರ್ ಪ್ಲಾನ್ ಮಾಡಿಲ್ಲ. ಬೆಂಗಳೂರಲ್ಲಿ ಇವತ್ತು ಕಿಕ್ ಹಿಡಿತಾ ಇದೆ. ಎಲ್ಲ ಕಡೆ ಕನ್ಸ್ಟ್ರಕ್ಷನ್, ಎಲ್ಲ ಕಡೆ ಮೆಟ್ರೋ, ಎಲ್ಲ ಕಡೆ ತೂತ್ಗಳು. ಕುಡಿಯೋಕ್ಕೆ ಜನಕ್ಕೆ ನೀರಿಲ್ಲ ಸರ್. ಏನು ಮಾಡ್ಬೇಕು ಜನ? BJP ಇರ್ಬೇಕಾದ್ರೆ ಇವರು 40% ಯಾತ್ರೆ ಮಾಡ್ಕೊಂಡು ಜನಗಳು ಗೋಬೆ ಮಾಡ್ಕೊಂಡ್ಬರ್ತಾರೆ. ಕಾಂಗ್ರೆಸ್ ಬಂದಾಗ ಅವ್ರ ಮೇಲೆ 50% ಆರೋಪ ಬರ್ತದೆ. ಇವ್ರು ಜನಕ್ರೋಶ ಮಾಡ್ತಾರೆ. ಜನಗಳು ಕನ್ಫ್ಯೂಷನ್ ಸರ್. ಈ ಕಡೆ ಜನಕ್ರೋಶ ಆದ್ರೆ ಈ ಕಡೆ ಇವರು ಯಾರು ಓಟ್ ಹಾಕೋಣ ನಾವು ಸರ್? ಒಂದು ಸ್ತಬ್ಧವಾದಂಥ ಪರಿಸ್ಥಿತಿಗೆ ಕರ್ನಾಟಕವನ್ನು ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಸರ್. ಕೇಳೋವಂಥ ನಮ್ಮವ್ರ ಮೇಲೆ ಅಟ್ಯಾಕ್ ಮಾಡೋದು. ಐ ಡೋಂಟ್ ಕೇರ್ ಫಾರ್ ಇಟ್. ಐ ನೋ ಮೋರ್ ಕೇರ್. ನನಗೆ ಅವಮಾನ ಇಲ್ಲ. ಡೆಫಿನೆಟ್ಲಿ ನೋವಾಗುತ್ತೆ. ಫ್ಯಾಮಿಲಿನ ಬಿಟ್ಟು ಜೈಲಲ್ಲಿ ಇರ್ಬೇಕಾದ್ರೆ ನೋವಾಗುತ್ತೆ ನಮ್ಮ ಪರಿಸ್ಥಿತಿ. ಬಟ್ ಎಸ್, ಅದೇ ಹೇಳ್ತಾರಲ್ಲ, ರಾಜಕೀಯಕ್ಕೆ 3 ಬಿಟ್ಟು ಬರ್ಬೇಕಂತ ನಾನು ಎಲ್ಲ ಬಿಟ್ಟು ಬಂದಿದ್ದೀನಿ ಸರ್. ಈಗ ವಾಪಸ್ ಹೋಗೋ ಮಾತೇ ಇಲ್ಲ. ಜೈಲಿಗೆ ಕಳಿಸಿದ್ದಾರೆ ಇವರೆಲ್ಲ ಸೇರ್ಕೊಂಡು.
ನನ್ನನ್ನೇನು ಇವರು ದೆ ಕಾಂಟ್ ಅವ್ರು ನನ್ನನ್ನೇನು ಡೈಲ್ಯೂಟ್ ಮಾಡೋಕ್ಕಾಗಲ್ಲ ಸರ್. ನನ್ನ ಯೋಚನೆಗಳು, ನನ್ನ ಗುರಿ ಇನ್ನೂ ಗಟ್ಟಿಯಾಗಿದೆ ಸರ್. ನಾನು ಕೇಳ್ತೀನಿ ಸರ್. ನಾನು ಜೈಲಲ್ಲಿ ಓದಿದೆ. ಡಿ ಕೆ ಶಿವಕುಮಾರ್ ಮೇಲೆ ಆರೋಪ ಇದೆ ಅಂತ. ಯಾವ ನೈತಿಕತೆ ಇದೆ ಡಿ ಕೆ ಶಿವಕುಮಾರ್ಗೆ ಡೆಪ್ಯೂಟಿ ಸಿ ಎಮ್ ಆಗಿ ಮುಂದುವರಿಯೋಕ್ಕೆ? ಯಾಕೆ ಮುಂದುವರಿಬೇಕು? ಯಾಕೆ ಕೇಳಬಾರ್ದು ಜನ? ಹೂ ಆರ್ ಯು? ವೈ ವಿ ಶುಡ್ ನಾಟ್ ಕ್ವಶನ್ ಯು? ನಮಗೆ ನಟ್ಟು ಬೋಲ್ಟ್ ಕೇಳ್ತಾರೆ, ಕೇಳಿ ನೋಡೋಣ. ನಮ್ಮದು ನಟ್ಟು ಬೋಲ್ಟ್ ಇದೆ, ನಮ್ಮ ಹತ್ರನೂ ಸ್ಪಾನರು ಇದೆ. ನಟ್ಟು ಬೋಲ್ಟು ಅಂತ ಹೇಳಿದ್ರೆ ನಮ್ಮ ಹತ್ರನೂ ಸ್ಪಾನರು, ಕಟಿಂಗ್ ಪ್ಲೇಯರ್ ಎರಡೂ ಇದೆ. ನಾವು ಟೈಟ್ ಮಾಡ್ತೀವಿ, ನಮಗೂ ಕೆಪಾಸಿಟಿ ಇದೆ. ನಾವು ಕನಕಪುರದಿಂದ ಬಂದಿಲ್ಲ, ಬೆಂಗಳೂರಲ್ಲೇ ಹುಟ್ಟಿರೋದು. ಇದೇ ಧೀಮಂತ ನಾಡಪ್ರಭು ಕೆಂಪೇಗೌಡರು ಹುಟ್ಟಿದಂಥ ಹಳ್ಳಿಲಿ ಹುಟ್ಟಿರೋದು ನಾವು. ಅವರ ಡಿಎನ್ಎ ಅಂತ ಅನ್ಕೊಂಡಿದೀವಿ ನಾವು. ಯಾವುದೋ 1250 ಕೆರೆಗಳನ್ನ ಮುಚ್ಚಿ ನಮ್ಮ ಆಸ್ತಿ 1500 ಕೋಟಿ ಮಾಡ್ಕೊಂಡಿಲ್ಲ ನಾನು. ರಾಜಕೀಯ ಮಾಡಿಕೊಂಡು ಲೂಟಿ ಮಾಡ್ಕೊಂಡಿಲ್ಲ. ಸಾಕ್ಷಿ ಇಲ್ದ್ರೆ ಆರೋಪ ಮಾಡಿಕೊಂಡು ನಿನ್ನ ಮೇಲೆ ಆರೋಪ ಬಂದಾಗ ಲೋಕಾಯುಕ್ತ ಕೊಡುವಂತ ಡೋಂಗಿನ ಮಾತು ಹೇಳಕ್ ಹೋಗಲ್ಲ ನಾನು. ಹೂ ಆರ್ ಯು? ಲೋಕಾಯುಕ್ತ ಕೊಡೋ ಅಂತ ಹೇಳಕ್ಕೆ ನಿಮ್ಗೆ ಎಷ್ಟು ಧೈರ್ಯ? ವಿ ವಿಲ್ ಗಿವ್ ಇಟ್ ಟು CBI, ವಿ ವಿಲ್ ಗೆಟ್ ಇಟ್ ಇನ್ವೆಸ್ಟಿಗೇಟೆಡ್. ನೋಡೋಣ ಅವಾಗ ಯಾರು ಬಂದು ನಿಂತ್ಕೋತಾರ ಮನೆ ಹತ್ರ ಅಂತ ನಾವು ನೋಡ್ತೀವಿ. ನಮ್ಮನ್ನೊಬ್ಬರೇ ಜೈಲ್ ಕಳ್ಸೋಕ್ಕಾಗೋದು? ನಾವು ನೋಡಿದ್ದೀವಿ ಸರ್. ಪ್ರತಿಯೊಂದಕ್ಕೂ ಜನ ಚೇಂಜ್ ಆಗಬೇಕಲ್ಲ ಸರ್? ಸರ್ ಜನ ಚೇಂಜ್ ಆಗ್ತಾರೆ. ನೀವು ನಿಂತ್ಕೊಂಡ್ರೆ ಜನ ಆಕ್ಸಸ್ ಚೇಂಜ್ ಆಗಲ್ಲ ಸರ್. ನಾನು ನಿಂತ್ಕೊಂಡಿದ್ದಕ್ಕೆ 8,000 ಓಟ್ ಕೊಟ್ಟಿದ್ದು. ನಾನು ನಿಂತ್ಕೊಂಡಿಲ್ಲ ಅಂದ್ರೆ ಆ ಓಟ್ಗಳನ್ನು ಯಾವನಿಗೂ ಹಾಕಿರೋರು ಜನ. ಸರ್ ನಿಂತ್ಕೊಳ್ಳಿ, ಸಂಘಟಿತವಾಗಿ ನಿಂತ್ಕೊಳ್ಳಿ. ಜಿಲ್ಲೆಗೂ ಬೇಕಾಗಿದೆ, ಹಳ್ಳಿಗೂ ಲೀಡರ್ ಬೇಕಾಗಿದೆ. ಆವಾಗ ಒಂದು ಪಿರಮಿಡ್ ಕ್ರಿಯೇಟ್ ಆಗುತ್ತೆ. ಯಾಕೆ ಸರ್ ಆಗ್ಬಾರ್ದು? ಸರ್ ಡೆಲ್ಲಿನಲ್ಲಿ ಯಾವ ಸರ್ಕಾರ ಇತ್ತು? ಕಾಂಗ್ರೆಸ್ ಇದ್ದಿದ್ದು 3 ಟರ್ಮ್. ಶೀಲಾ ದೀಕ್ಷಿತ್ ಒಬ್ಬ IAS ಆಫೀಸರ್ ಹೊಡ್ಕೊಂಬಂದಲ್ಲ ಸರ್ ಹೋರಾಟದಲ್ಲಿ. ಇರ್ಲಿ, ಅದೇನೋ ಹೋಯ್ತು, ಕೆರಡೆ ಬಿತ್ತದ ಬೇರೆ ವಿಚಾರ. ಸರ್ ವಿ ಹ್ಯಾವ್ ಸೀನ್ ಎಕ್ಸಾಂಪಲ್ಸ್. ಯಾಕೆ ಸರ್ ನೋಡೋಕ್ಕಾಗಲ್ಲ? ಯಾಕೆ ಮಾಡೋಕ್ಕಾಗಲ್ಲ ಸರ್? ಹೊಸಬರು ಬರಬೇಕು ಅಂತ ಸರ್. ಹೊಸ ಆಲೋಚನೆ ಬರಬೇಕು, ಹೊಸ ವ್ಯಕ್ತಿಗಳು ಬೇಕು, ನಿಷ್ಠಾವಂತರು ರಾಜಕೀಯಕ್ಕೆ ಬೇಕಾಗಿದೆ. ಎಸ್ಪೆಷಲಿ ಹೆಣ್ಮಕ್ಳು ಬೇಕು ಸರ್. ಹೆಣ್ಣು ಮಕ್ಕಳ ಒಂದು 33% ಏನಿದೆ, ಮೊನ್ನೆ ಜಸ್ಟಿಸ್ ನಾಗರತ್ನ ಅವ್ರು ಹೇಳ್ತಾ ಇದ್ರು, ತುಂಬ ನನ್ನ ಲೈಫಲ್ಲಿ 33% ನೋಡ್ತೀನೋ ಇಲ್ಲ ಅಂತ. ಸುಪ್ರೀಂ ಕೋರ್ಟಿನ ಕರ್ನಾಟಕದ ಹೆಣ್ಣು ಮಗಳು, ದ ಲೋನ್ಲಿ ಜಡ್ಜ್. ಕ್ಯಾನ್ ಯು ಜಸ್ಟ್ ಬಿಲೀವ್ ಸರ್? ಫರ್ಗೆಟ್ ಅಬೌಟ್ ಪಾರ್ಲಿಮೆಂಟ್, ವಿಧಾನಸೌಧದಲ್ಲಿ ನಮ್ಮ ದೇಶದ ಸುಪ್ರೀಂ ಕೋರ್ಟಲ್ಲಿ ಸರ್ ಇರೋದು ಒಬ್ಬ ಹೆಣ್ಮಗಳು ಜಡ್ಜು ಸರ್. ತುಂಬ ನೋವಾಗತ್ತೆ ಈ ಮಾತು ಹೇಳೋಕ್ಕೆ. ಜಸ್ಟಿಸ್ ನಾಗರತ್ನ, ಅದು ನಮ್ಮ ಕರ್ನಾಟಕದವ್ರು ಒಬ್ಬರು ಸರ್ ಇರೋದು ಸರ್. 34 ಜನ ಇರುವಂಥ ಜಡ್ಜ್ಗಳಿಗೆ ಕೇವಲ ಒಬ್ಬಳು ಹೆಣ್ಮಗಳಿದೆ ಸರ್. ಯಾಕೆ ಸರ್? ಅಲ್ಲೊಂದು 34 ಜನ ಇದ್ದಾರೆ, ಅಲ್ಲೊಂದು 15 ಜನ 16 ಜನ ಹೆಣ್ಣುಮಕ್ಳಿದ್ರೆ ಆ ಪೋಸ್ಕೋ ಕೇಸ್ಗಳಾಗಿರ್ಬೋದು, ರೇಪ್ ಕೇಸ್ಗಳಾಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಕಾನೂನುಗಳಾಗಿರ್ಬೋದು, ಆ ಹೆಣ್ಮಕ್ಳು ಪಾಲ್ಗೊಳ್ತಾರಲ್ಲ ಸರ್. ಯಾಕೆ ಸರ್ ನಮ್ಮ ಹೆಣ್ಮಕ್ಳನ್ನ ಎಲ್ಲ ರೀತಿಯಲ್ಲೂ ಸೇರಿಸ್ಬೇಕಲ್ಲ ಸರ್? ಯಾಕೆ ಸರ್? ವೈ ವಿ ಆರ್ ನಾಟ್ ಗಿವಿಂಗ್ ಪವರ್ ಟು ದೆಮ್ ಸರ್? ಕ್ಯಾಬಿನೆಟಲ್ಲಿ ಸರ್, ಇವತ್ತಿನ ಕ್ಯಾಬಿನೆಟಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಎಷ್ಟು ಜನ ಇದ್ದಾರೆ? ಐ ಥಿಂಕ್ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿಟ್ಟರೆ ಬೇರೆ ಯಾರು ಇಲ್ಲ, ನಂಗೆ ಗೊತ್ತಿಲ್ಲ. ಬೇರೆ ಯಾರೋ ಇದ್ದಾರೆ, ನನಗೂ ಗೊತ್ತಿಲ್ಲ. ಲಕ್ಷ್ಮೀ ಸರ್ ಸಾಕಾ ಸರ್? ದೇಶದ ಸುಪ್ರೀಂ ಕೋರ್ಟಲ್ಲಿ ಒಬ್ಬರೇ ಜಡ್ಜು, ದೇಶದ ಕರ್ನಾಟಕದಲ್ಲಿ ಕ್ಯಾಬಿನೆಟಲ್ಲಿ ಒಬ್ಬಳೇ ಹೆಣ್ಮಗಳು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್. ನನಗೆ ಅನಿಸಿದ್ದು, ನನಗೆ ಗೊತ್ತಿಲ್ಲ. ಬೇರೆ ಯಾರೋ ಇದ್ದಾರೆಲ್ಲ ಗೊತ್ತಿಲ್ಲ ಸರ್. ಯಾಕೆ ಸರ್ ಈ ಥರ ಹೆಣ್ಮಕ್ಳನ್ನ ಯಾಕೆ ಸರ್ ನಾವು ತುಳಿತಾ ಇದ್ದೀವಿ? ವೈ ದೇರ್ ಈಸ್ ನೋ ಜೆಂಡರ್ ಇಕ್ವಾಲಿಟಿ ಸರ್? ಜೆಂಡರ್ ಇಕ್ವಾಲಿಟಿ ಯಾಕೆ ಸರ್ ಇಲ್ಲ? ನಾವು 10 ಜನ ಇದ್ರೆ ಆ ಹೆಣ್ಮಕ್ಳು 10 ಜನ ಅಧಿಕಾರಕ್ಕೆ ಬರಲಿ ಬಿಡಿ ಸರ್. ನಾವು 10 ಜನ ಗಂಡು ಮಕ್ಳು ಜಡ್ಜ್ ಇದ್ರೆ 10 ಜನ ಹೆಣ್ಮಕ್ಳು ಜಡ್ಜು ಬರಲಿ ಬಿಡಿ ಸರ್. ಲೆಟ್ ಇಟ್ ಸ್ಟಾರ್ಟ್ ವಿತ್ ಇವನ್ ಸುಪ್ರೀಂ ಕೋರ್ಟ್, ಪಾರ್ಲಿಮೆಂಟ್, ಎಲ್ಲ ಕಡೆ ಹೆಣ್ಮಕ್ಳ ಸರ್. ಹೆಣ್ಮಕ್ಳು ಬರಬೇಕು ಸರ್.